ಆವಾಗ ಎಂಟಮನಿಗೆ ಫಸ್ಟ್ ಮತ ಕೊಟ್ಟೆ ನಾವು 11 MLAಗಳಿಗೆ 11 MP ಗಳಿಗೂ ಮತ ಹಾಕಿದೆ. ಅವಾಗ 18 ವರ್ಷಕ್ಕೆ ಮತ ಇಲ್ಲ. ನಾನು 18 ವರ್ಷಕ್ಕೆ ಯಾರು ಕೇಳೋರಿಲ್ಲ. ಆಗಲ್ಲ ಅಂತೇಳಿ ಹುಡುಕಿ ನನ್ನ ಹೆಗ್ಲಿಕ್ಕೆ ಕೆಟ್ಟದ್ದು. ಎಂಪಿಗಳು 6 ಕಾರು ಗೆಲ್ಸಿದ್ವಿ. ಒಂದೇ ಒಂದು ಹೇಳ್ತೀನಿ ನಿನಗೆ, ಸೀಕ್ರೆಟ್ ಇವಾಗ ಹೇಳೋದೆಲ್ಲ ಹೇಳ್ತೀನಿ. ಕೊತ್ತೂರು ಮಂಜು ನಿಲ್ಲಿಸ್ಬಿಟ್ಟಿದ್ದೀವಿ. ಬೂತಲ್ಲಿ ಹೋದರೆ ಮತ ಮಾತ್ರ ಅಂಬರೀಷ್ಗೆ ಆಗದೆ ಕೈಗೆ. ನಮ್ಮ ಹೆಂಗಸರು ಚಿತ್ರಾನ್ನೆಲ್ಲ ಮಾಡಿ ಎಲ್ಲರನ್ನೂ ಓಟ್ ಕೇಳಿ ಕೊತ್ತೂರು ಮಂಜಿಗೆ ಎಲ್ಲರೂ ನಾವು ಕಂಪ್ಲೀಟ್ ನೈಟ್ ನಿದ್ದೆ ಇಲ್ವಲ್ಲ ಹೊಡೆದಾಡ್ತಾ ಇದ್ದ. ಆದರೆ ಅದೊಂದು ಮಾತ್ರ ಮತ ಅಲ್ಲಿ ಅಧ್ಯಕ್ಷನಾಗಿದ್ದೀನಲ್ಲ ಭಾನುವಿತೆ ಹಾಗೆ ಮಾಡಿದ್ರು. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು 11 MLAಗಳಿಗೆ ಮತ ಹಾಕಿದ್ದೀನಿ. 11 MLAಗಳಿಗೆ 11 MP ಗಳಿಗೂ ಮತ ಹಾಕಿದ್ದೆ. ಈ ಸಲ 12 ಇರ್ಬೋದು. ಈ ಸಲ ಗೌತಮ್ಗೆ ಹಾಕಿದ್ದ 12ನೇದು ಇರ್ಬೋದು. ಎಲ್ಲ ಕಾಂಗ್ರೆಸ್ ಗೆಲ್ತಾ ಇದ್ದಿದ್ದು. ಯಾವಾಗಂದರೆ JDP ನಾರಾಯಣಪ್ಪ ಅಂತ ಬರ್ತಾಯಿದ್ರು, ಚೆನ್ನಯ್ಯ, ದೇವರಂತ ಮನುಷ್ಯರು ಅವರೆಲ್ಲ ಅವರು ಬರ್ತಾಯಿದ್ರು. ಆಮೇಲೆ ಇವರು GV ಕೃಷ್ಣನ್ ಬಂದರು. ಆಮೇಲೆ ವೈ ರಾಮಕೃಷ್ಣ ಉದ್ದೇಶದಲ್ಲಿ ಬಂದರು. ಆಮೇಲೆ KH ಮುನಿಯಪ್ಪ ಬಂದರು. 8 ಸಲ ಅವ್ರದ್ದಾಯಿತು. ಇದೆಲ್ಲ ಇಟ್ಟಿದ್ದು ಎಲ್ಲ ಕಾಂಗ್ರೆಸ್ಸಿಗೆ ಗೆಲ್ತಾ ಇದ್ದಿದ್ದು. ಒಂದೇ ಸಲ ಪಾರ್ಲಿಮೆಂಟ್ದು ಡಾಕ್ಟರ್ ವೆಂಕಟೇಶ್ ಗೆದ್ದರು. ಗೊತ್ತಲ್ಲ, ನಾವು ನೋಡಿಲ್ಲ ನೀವು. 11 ಜನಕ್ಕೆ ನಾನು ಮತ ಹಾಕಿದ್ದೀನಿ. ನೋಡು, ನಾನು ಅವಾಗ 18 ವರ್ಷಕ್ಕೆ ಮತ ಇಲ್ಲ. ನಾನು 18 ವರ್ಷಕ್ಕೆ ಯಾರು ಕೇಳೋರಿಲ್ಲ. ಅವು ಜೋಡೆತ್ತುಗಳು ಹೇಳ್ಕೊಂಡ್ರೆ ಯಾರಾದ್ರು ಒಬ್ರಿರೋದು ದೊಡ್ಡವರು, ಓಟ್ ಎಲೆ ಅಡಿಕೆ ಕೊಡೋರು, ಓಟ್ ಹಾಕ್ಬಿಟ್ಟು ಹೋಗು ಅಂತ ಹೇಳಿದ್ರೆ ಓಟ್ ಆಗಿಬಿಟ್ಟವ್ರು ಯಾರು ಕೇಳೋರು ಇಲ್ಲ. ಗೊತ್ತು ಹೇಳ್ತೀನಿ ಇರೋ. ಅವಾಗ ಮೊನ್ನೆ ಎಂಟಮನಿ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು. ನಂಗೆಲ್ಲಿ ಮುನಿಯಪ್ಪಮ್ಮ ಇಂಡಿಪೆಂಡೆಂಟ್ ನಿಲ್ಲಿಸ್ಬಿಟ್ರು ನಮ್ಮವರು. ಆವಾಗ ಜೋಡೆತ್ತುಗಳು. ಆವಾಗ ಎಂಟಮನಿಗೆ ಫಸ್ಟ್ ಮತ ಕೊಟ್ಟೆ ನಾವು. ಕಾಂಗ್ರೆಸ್ ಎಂಟಮನಿ ಮೊದಲನೇ ಮತ ಅದೇ. ಅಲ್ಲಿಂದ MLA ಎಂಟಮನಿ ಆಯಿತಾ. ನಮ್ಮ ಮಾವ ಆಮೇಲೆ ಎಂಟಮನಿ ಆದಮೇಲೆ ನಮ್ಮ ಮಾವ ಜಯಮ್ ರೆಡ್ಡಿ ಆಮೇಲೆ ಮತ್ತೆ ನಮ್ಮ ಮಾವ ಸೋತೋದ್ರು, ಬೀರೇಗೌಡ ಗೆದ್ದರು. ಆಮೇಲೆ ಪ್ರಮೀಳಮ್ಮ ಬಂದರು, 6 ಆಗೋದು ಪ್ರಮೀಳಮ್ಮ ಕಾಂಗ್ರೆಸ್. ಆಮೇಲೆ 2 ಸಲ ಇವರು M ವೆಂಕಟಪ್ಪನವರು, 2 ಸಲ ಆಲಂಗೂರು ಶ್ರೀನಿವಾಸ್ ಅವರಾದಮೇಲೆ ಇದು ಇವ್ರಿಗೆ ಅಂಬರೀಷ್ ಆದಮೇಲೆ ಕೊತ್ತೂರು ಮಂಜು ಆದಮೇಲೆ ನಾಗೇಶ್ ಆದಮೇಲೆ ಇವಾಗ ಸಮೃದ್ಧಿ ಬಂದಿದ್ದಾರೆ. ನಮ್ಮ ಕಡೆ ಇದು ಆದಿನಾರಾಯಣ್. ಎಷ್ಟು ಜನ ಆಯಿತು? 11 ಆಗೋಯ್ತು. ಹೀಗೆ ನಾನು 11ಕ್ಕೂ ಹಾಕಿದ್ದೀನಿ. ಅವಾಗ ಆ ಕಾಂಗ್ರೆಸ್ಸು ಹೇಗಿತ್ತು ಅಂದರೆ, ಗೌರವ P-Farm ಕೊಟ್ಟರೆ ಕಾಂಗ್ರೆಸ್ MLA ZP ಕೊಟ್ಟರೆ MLA ಮುಗಿದೋಯ್ತು. ಆವಾಗ ಸರ್ಟಿಫಿಕೇಟ್ ಕೊಟ್ಟಾಗೆ ಈ ರೀತಿ ಇತ್ತು. ಇವಾಗ ಎಲ್ಲ ಕೆಟ್ಟೋಯ್ತು. ಒಂದೇ ಸಲ 14 ವರ್ಷ ಅಷ್ಟೇ. ನಾನು 2ನೇ ಸಲ ಯಾವುದಕ್ಕೂ ಕೈ ಹಾಕಿಲ್ಲ. ಯಾವುದನ್ನು ಹೇಳಿ PLD ಬರ್ಕಿದ್ದೀನಿ ನಮ್ಮೂರಲ್ಲಿ. ಅದು ಯಾವಾಗ ಹೇಳಬೇಕಾದವ, ಸನ್ಮಾನ್ಯ ದಿವಂಗತ M ವೆಂಕಟಪ್ಪನವರು ಸೋತರು, KH ಮುನಿಯಪ್ಪನವರು ಗೆದ್ದರು. ಏನು MP ಆಗಿ ಗೆದ್ದಾಗ ಬರೀ 22,000 ಓಟೇ M ವೆಂಕಟಪ್ಪನಿಗೆ ಬಂದಿದ್ದು. 22,000 ಓಟು 22,800 KH ಮುನಿಯಪ್ಪ ಬಂತು. ಆವಾಗ ಈಗಾಗೋಯ್ತಲ್ಲ ಮುಳಬಾಗಿಲು ತಾಲೂಕು ಇಷ್ಟು ಕೆಟ್ಟೋಯ್ತು. 30,000 ಡಿಫ್ರೆನ್ಸ್ ಬಂತು. ಆಗಲ್ಲ ಅಂತೇಳಿ ಹುಡುಕಿ ನನ್ನ ಹೆಗ್ಲಿಕ್ಕೆ ಕೆಟ್ಟದ್ದು. ಅವಾಗ ಆಮೇಲೆ ಒಂದೊಂದೇ ಎಲ್ಲ ಕೆಳಗಡೆ ಹೋಗಿದ್ದನ್ನು ಎತ್ತಿದ ಮೇಲೆ ಆಮೇಲೆ ನನ್ನ ಜೊತೆಗೆ ಮುತ್ತೂರು ಶ್ರೀನಾಥ್ ಇದ್ದರು, ಎಲ್ಲ ಸೀನಿಯರ್ಸ್ ಇದ್ದರು. ಅಧ್ಯಕ್ಷರಾದ ಮೇಲೆನಾ ಇವರೇ ಅಂಬರೀಷು ಅಂಬರೀಷು ಕೊತ್ತೂರು.
2 ಮಾಡಿದ್ವಲ್ಲ, 7 ಸಲ ಕೆ ಎಚ್ ಮುನಿಯಪ್ಪನ ಮಾಡಿದ್ವಲ್ಲ. MP 7 ಸಲ MP. ಹಾಂ, ಜೆಡ್ ಪಿಗಳು ಈ ಡಿಲಿಮಿಟೇಷನ್ ಆಯಿತು. ಜೆಡ್ ಪಿಗಳು 6 ಕಾರು ಗೆಲ್ಸಿದ್ವಿ. ಮತ್ತು ಎಲ್ಲರೂ ನಮ್ಮ ಜೊತೆಯಲ್ಲೇ ಒಬ್ರನ್ನೊಬ್ಬರನ್ನು ಬಿಟ್ಕೊಡ್ತಾ ಇಲ್ಲ. ಯಾರಾಗಲಿ ಇವಾಗ ಒತ್ತು ಸೇನನ್ನಾಗಲಿ, TR ಶಂಕರಪ್ಪನವರಿದ್ದರು, ಇನ್ನೊಬ್ಬರವರಿದ್ದರು, ಅಶೋಕ್ ಕೃಷ್ಣಪ್ಪರವರು ನಮ್ಮ ಜೊತೆಗಿದ್ದರು. ನನಗೆ ಈ ಕಿರಿಯರಾಗಿದ್ದರು, ನೀಲಕಂಠೇಗೌಡ ಮಧ್ಯದಲ್ಲಿ ಬಂದಿದ್ದು ಅವರಿದ್ದರು. ಕೆಲವರೆಲ್ಲ ಸತ್ತೋದ್ರಿಲ್ಲ. ರಾಧಾಕೃಷ್ಣ ಇದ್ದರು ಪೆತ್ತಾಳಲ್ಲಿ, ಅವರು ತೀರೋದ್ರು. ಬೈರ್ಕೂರಲ್ಲಿ ಹೆಂಗಸ್ವಾಮಿ ಇದ್ದರು, ಅಳುಬರೆಲ್ಲ ಇದ್ದರು. ಜಾಸ್ತಿ ಜನ ಬಂಡಿಗಲ್ ಶ್ರೀನಿವಾಸಗೌಡ ಆಯಪ್ಪ ನಮ್ಮ ಜೊತೆಯಲ್ಲಿದ್ದನು, ಚೆನ್ನಣ್ಣ ಇದೆಲ್ಲ ಇದ್ದರು. ಇಲ್ಲ, ಎಲ್ಲ ಹೊರಟೋದು. ಇವಾಗ ಇರೋದು ಉತ್ತೂರು ಶನನ್ ಒಬ್ಬನು, ಆ ಬಂಡಿಗಲ್ ಶನನ್ ಇಬ್ಬರು ಇದ್ದಾರಪ್ಪ ಅಷ್ಟೇ. ಯಾರು ಇಲ್ಲೆಲ್ಲ ನಮಗೆ ಮಾರ್ಗ್ಲೆಟ್ ಶ್ರೀನಿವಾಸ್ ಸತ್ತೋದ್ರು, ಇವರು ಕೃಷ್ಣಮೂರ್ತಿ ಆಯಿತು, ಆಮೇಲೆ ಡಾಕ್ಟರ್ ಕೃಷ್ಣಮೂರ್ತಿ ಒಬ್ಬರು ಇದ್ದಾರೆ. ಅವರು ಏನು ಪೂರ್ತಿ ರಾಜಕೀಯ ಅಲ್ಲ, ಅವ್ರ ಮಧ್ಯದಲ್ಲಿ ಬಂದರು. ಡಾಕ್ಟರ್ ಕಾನೂನು ಅವ್ರು ತೀರೋದ್ರು. TR ಶಂಕರಪ್ಪನೊಬ್ಬರೊಬ್ರು ಇದ್ದಾರೆ, ಅವರು ಹಳಬರು ಅವರಿದ್ದಾರೆ, ಅವ್ರಿಗೆ ಗೊತ್ತು. ಮಿಕ್ಕಿದ ಕೆಲವರೆಲ್ಲ ಎಲ್ಲಿ ಹಳಬರಿಲ್ಲ. ಎಂಥ ಮಹನೀಯರಿದ್ದರು. ಹನುಮಂತ ರೆಡ್ಡಿ, ಕಡ್ಡೂರು ಹನುಮಂತ ರೆಡ್ಡಿ ಅಂತಿದ್ರು, ಎಲ್ಲ ತೀರೋದು. ಪಕ್ಷ ಬಿಟ್ಟು ಇದುವರೆಗೂ ಬೇರೆ ಓಟ್ ಹಾಕಿಲ್ಲ. ಒಂದೇ ಒಂದು ಹೇಳ್ತೀನಿ ನಿನಗೆ, ಸೀಕ್ರೆಟ್. ಇವಾಗ ಹೇಳೋದೆಲ್ಲ ಹೇಳ್ತೀನಿ. ಕೊತ್ತೂರು ಮಂಜು ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮಗನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಏನೋ ಯೂತ್ ಕಾಂಗ್ರೆಸ್. ಕಡೆಗೆ ಎಲ್ಲ ಒಡೆದಾಡಿಗಳು ಎಲ್ಲ ಮಾಡಿ ಗೆಲ್ಸಿದ್ವಿ. ಆದರೆ ಬೂತಲ್ಲಿ ಹೋದರೆ ಮಾತ್ರ ಅಂಬರೀಷ್ಗೆ ಆಗದೆ ಕೈಗೆ. ಇದು ಈ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೆ. ಅಧ್ಯಕ್ಷನಲ್ಲ ನಾನು, ಅಧ್ಯಕ್ಷನಾಗಿದ್ದನಲ್ಲ, ಅಲ್ಲಿ ಕೈ ಗುರ್ತಿದೆಯಲ್ಲ, ಏನು ಮಾಡ್ಬೇಕು ಹೇಳು. ರಾಜೀನಾಮೆ ಕೊಟ್ಟರು ನಾವು, ಅವರು ಸ್ವೀಕರಿಸಲ್ಲ. ಅಲ್ಲ, ಅದನ್ನು ದೊಡ್ಡ ಮಾಡ್ಬಿಡ್ತಿದ್ದೆ, ಅದೆಲ್ಲ ಹೇಳಿ ಹಾಕೋಕ್ಕಾಗಿಲ್ಲ. ಆತ್ಮಾಭಿಮಾನ ಇದೆ ನೋಡಿ, ನಮ್ಮ ಸರ್ವೀಸ್ಗೆ ಇದುವರೆಗೂ ನಾವು ಪಕ್ಕಕ್ಕಾಗಿಲ್ಲ. ಆವತ್ತು ಅದಕ್ಕಾಗ್ಬಿಟ್ಟು ನಮ್ಮ ಹೆಂಗಸರು ಚಿತ್ರಾನ್ನೆಲ್ಲ ಮಾಡಿ ಎಲ್ಲರನ್ನೂ ಓಟ್ ಕೇಳಿ ಕೊತ್ತೂರು ಮಂಜಿಗೆ ಎಲ್ಲರೂ ನಾನು ಕಂಪ್ಲೀಟ್ ನೈಟ್ ನಿದ್ದೆ ಇಲ್ವಲ್ಲ, ಹೊಡೆದಾಡ್ತಾ ಇದ್ದೆ. ಆದರೆ ಅದೊಂದು ಮಾತ್ರ ಮತ ಅಲ್ಲಿ ಅಧ್ಯಕ್ಷನಾಗಿದ್ದೀನಲ್ಲಪ್ಪ, ಮಾನವೀಯತೆ ಹಾಗೆ ಮಾಡಿದ್ರು. ಇದು ನಮ್ಮ ಧ್ಯೇಯ. ಆಮೇಲೆ 6 ಗೆಲ್ಸಿದ್ದೀವಿ ಜಿಲ್ಲಾ ಪಂಚಾಯಿತಿಗಳು. ಅವಾಗ ನಾನೇ ಕ್ಯಾಂಪೇನ್ ಮಾಡಿದ್ದು. ಕೇಳಿ ಪ್ರಕಾಶ್, KH ಮುನಿಯಪ್ಪನಿಗೆ ಕ್ಯಾಂಪೇನ್ ಮಾಡಿ. ಅವಾಗ ದಳ ಅಲಿಯನ್ಸ್ ಇತ್ತು, ದಳ ಅಲಯನ್ಸ್ ಆಯ್ತಲ್ಲ. ಕುಮಾರಸ್ವಾಮಿ CM ಇದ್ದರು, ದಳ ಅಲಿಯನ್ಸ್ ಆದರು. ಆವಾಗ ಇದೇ ಸಮೃದ್ಧಿ ನಾವು ಎಲ್ಲ ಒಂದಾಗಿ ಮಾಡಿ, ಆನಂದ್ ರೆಡ್ಡಿ ಎಲ್ಲ ಒಂದಾಗಿ ಮಾಡಿ ಕಾಂಗ್ರೆಸ್ KH ಮುನಿಯಪ್ಪ 8 ಸಲ KH ಮುನಿಯಪ್ಪನಿಗೆ, 9ನೇ ಸಲ ದೇವನಹಳ್ಳಿಯಲ್ಲಿ ಕೂಡ ಮಾಡಿದ್ದೀನಿ. KH ಮುನಿಯಪ್ಪನಿಗೆ ನಾಡು ಅಂಬರೀಷ್ಗಾಗಲಿ ಮನಸ್ಫೂರ್ತಿಯಾಗಿ ದುಡಿದಿದ್ದೀವಿ. ದುಡ್ಡು ಕಾಸಿಲ್ಲ, ಕಾಯ್ತಾ ಇದ್ವಿ. ರಾತ್ರಿ ಹೊತ್ತೆಲ್ಲ ಓಡಾಡ್ತಾಯಿದ್ವಿ. ಇದು ಕೊತ್ತೂರು ಮಂಜುನಾಥಕ್ಕೆ ಮಾಡಿದ್ವಿ. ಮನೆ ಹೋಗಿ ಕಾಲು ಕೈ ಹಿಡಿದ್ವಿ, ತಾಲೂಕೆಲ್ಲ ಓಡಾಡಿದ್ದೀವಿ. KH ಮುನಿಯಪ್ಪನಿಗೂ ಅಷ್ಟೇ. ಒಂದು ಹೇಳ್ತಾ ಇದ್ದೀನಿ ನಿನಗೇನು, KH ಮುನಿಯಪ್ಪನ ನನಗೆ ಅಪೆಂಡಿಕ್ಸ್ ಬಂದ್ಬಿಡ್ತು. ಕೃಷ್ಣಮೂರ್ತಿ ಡಾಕ್ಟ್ರು ಇಲ್ಲೇ ಮಾಡ್ಬೋದು ಆಪ್ರೇಷನು, ಇಲ್ಲಿ ಮಾಡೋಕ್ಕಾಗಲ್ಲ, ಜನ ವಿಪರೀತ ಬರ್ತಾರೆ, ನೀನು ಕೋಲಾರಿಗೆ ಹೋಗ್ಬಿಡು ಅಂತೇಳಿ ಮೀಟಿಂಗ್ ಕರೆದು ಬಿಟ್ಟಿದ್ದೀನಿ. ರಮೇಶ್ ಕುಮಾರು, ಕೃಷ್ಣಪ್ಪ ಎಲ್ಲ ಬರ್ತಾರೆ. ಏನೋ ಎಲೆಕ್ಷನ್ ಮೀಟಿಂಗು 3 ದಿವಸ ಇದೆ. ನೀನು ಊಟ ಮಾಡಬಾರ್ದು, ಊಟ ಮಾಡಿದ್ರೆ ಅದು ಬರಸ್ಟ್ ಆಗುತ್ತೆ ಭದ್ರಾ. ಇನ್ನೇನು ಮಾಡಬೇಕು ಅಂದರೆ ಬರೀ ಮಜ್ಜಿಗೆ. ನಮ್ಮ ಕಾರಲ್ಲಿ ಇದ್ದು, ಅದು ಅಂಬಾಸಡರ್ ಕಾರ್ ಇತ್ತು, ನಾವು ಬರೀ ಮಜ್ಜಿಗೆ ಕುಡ್ಕೊಂಡು 3 ದಿನ ಇದ್ದು ಇಲ್ಲಿ ಮೀಟಿಂಗ್ ಮಾಡಿದ್ಬಿಟ್ಟು ಅವತ್ತು ಸಾಯಂಕಾಲನೇ ಹೋಗಿ ನೌಕಪೂರ್ ಅಂತೇಳಿ ಮಾರನೇ ದಿವಸ ಆಪ್ರೇಷನ್ ಮಾಡಿ 4 ದಿವಸ ಇದ್ದು ಬಂದುಬಿಟ್ಟೆ. ಬೆಂಗಳೂರಿಂದ ಬಿಸೇಗೌಡನಿಗೆ ಹೇಳಿ, ನಮ್ಮ ಬಿಸೇಗೌಡ ಗೊತ್ತು ಕೇಳಿ, ಅವರು ಬದುಕಿದ್ದಾರೆ, ಅವ್ರನ್ನ ಕೇಳಿ ಕ್ವಾಲಿಸ್ ಕಾರ್ ತಗೊಂಡು ದಿಂಬು ಹಾಕ್ಕೊಂಡು ಮಲ್ಕೊಂಡು ತಾಲೂಕಂತ ಓಡಾಡಿದ್ದೀನಿ. ಪಕ್ಕದ ತಾಲೂಕು ಓಡಾಡಿದ್ದೀನಿ. KH ಮುನಿಯಪ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಒಂದೇ ಒಂದು, ಇದಾದ 8 ಸಲಿನೂ ಇದೆ ಚರಿತ್ರೆ. ಒಂದು ಚರಿತ್ರೆ ಬಿಚ್ಚಿದ್ದೀನಿ, ಕೇಳಿ ಅವ್ರನ್ನೇ.
ನಿಮ್ಮ ರಾಜ್ಯಕ್ಕೆ ಗರಡಿಯಲ್ಲಿ ಎಷ್ಟು ಜನ ಬೆಳೆಸಿದ್ದೀರಾ ಸರ್? ಆ? ರಾಜಕೀಯವಾಗಿ ಎಷ್ಟು ಜನ ಬೆಳೆಸಿದ್ದೀರಾ? ಒಂದು 50 ವರ್ಷದಲ್ಲಿ ಎಲ್ಲ ಬೆಳೆಸಿ ನೋಡು. ಫಸ್ಟು ನಮ್ಮ ತಮ್ಮನಂಗೆ ಮಗನಂಗೆ ಸಹೋದರನಿಗೆ ನೇಲ್ಕಟ್ಟೆಗೊಂಡು ಬೆಳೆಸಿದ್ದೀನಿ. ಎಲ್ಲ ಹೊರಟೋದ್ರು. ರಾಜೇಂದ್ರವನ್ನು ಇದು ಮಾಡಿದ್ದೀವಿ, ಅವನಿಗೇನೋ ಬಡಿಸಿದ್ದೀವಿ. ಉತ್ತಮ ಸಿನಪ್ಪನಿಗೂ ನಾವು ಜೊತೆಯಲ್ಲಿದ್ದೀವಿ ಬೇಕಾದಷ್ಟು. ಇವಾಗ ಎಬ್ಬಿಣಿ ರಾಮನ್ನ ಈ ZP, ಆಮೇಲೆ ಇಲ್ಲಿ ಈ ಕಡೆ ಶಂಕರ್ನ ನಿಮ್ಮವನು, ಅವನಿಗೆ ಟಿಕೆಟ್ ಕೊಟ್ಟು ಅವನು ಬೆಳೆಸಿದ್ದೀವಿ. ಆಮೇಲೆ ನಮ್ಮ ಆನಂದ ರೆಡ್ಡಿಗೆ ಬಲಾತ್ಕಾರ ಮಾಡಿ ಅವ್ರು ಕೊಟ್ವಿ. ಅವನಿಗೆ ಕೃಷ್ಣಪ್ಪನಿಗೆ ಕೊಟ್ಟಿದ್ದೀವಿ. ಆಮೇಲೆ ಅರವಿಂದ್ಗೆ ಕೊಟ್ಟಿದ್ದೀವಿ. ಅವರ ಆಹಾರ ಕೊಟ್ಟಾಗ ಎಲ್ಲ ಯೂನಿಟ್ ಆಗಿದ್ದು ನಮ್ಮವರೆಲ್ಲ ಮಾಡೋದಕ್ಕೆ 6 ಕಾರು ಗೆದ್ದು. ಲೀಡರ್ಗಳು ಬೆಳೆಸಿದ್ದೀರಾ? ನೀರು ಎಲ್ಲ ಬೇಕಾದ ನಮ್ಮ ಕಾಲದಲ್ಲಿ ಯಾರು PLD ಬ್ಯಾಂಕ್ ಅಧ್ಯಕ್ಷರಿಗೆ ಎಷ್ಟು ಜನ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ವೆಂಕಟರಮಣ ರೆಡ್ಡಿ ಇದ್ದರು, ಎಲ್ರಿಗೂ ಬೆಳೆಸಿದ್ದು ಮಾಡಿ. ತಾಲೂಕ್ ಪಂಚಾಯತ್ ಸದಸ್ಯರುಗಳನ್ನ ಇದೇ ನಮ್ಮ ವೆಂಕಟೇಶ್ ಅವನು ಕೂಡ B.Pharm ನಾವೇ ಕೊಟ್ಟಿದ್ದವಾಗ. ಅವರು ಉಪಾಧ್ಯಕ್ಷರಾದರು. ಇನ್ನೊಬ್ರು ಕೊಟ್ಟಿದ್ದು ಸುಜಾತಮ್ಮ ಇದ್ರ ಆಯೋಗ ಕೊಟ್ಟು ಎಲ್ರಿಗೂ ಈಗ ಮಾಡಿದ್ದೀವಿ. ಕಗ್ನಳ್ಳಿ ಶಂಕರ್ ರೆಡ್ಡಿ, ಈ ಕಡೆ ಇವರ ಇದೆಲ್ಲ ಎಲ್ರಿಗೂ ಬೆಳೆಸಿದ್ದೀವಿ, ಮಾಡಿದ್ದೀವಿ. ನಾವು ಯಾರಿಗೇ ಆಗಲಿ ಕಾಯ ಮನಸ್ಥ ವಾಚ ಕೂಡ ದುಡ್ದು ಪಕ್ಷನ ಬಿಟ್ಟಿಲ್ಲ, ಜನರನ್ನ ನೆಗ್ಲೆಕ್ಟ್ ಮಾಡಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಚುಚ್ಚೋದು ಏನಾದರೂ ಇದ್ದರೆ ಎದುರುಗಡೆ ಮಾತಾಡ್ಬಿಡ್ತಾ ಇದ್ದೆ, ಬೈತಾ ಇದ್ದೆ ಎಲ್ಲರೂ. ಇಲ್ಲ ಆಯ್ತದೆ. ಇವಾಗ ಮುನ್ಸಿಪಲ್ ಇನ್ನೊಂದು ನಗರಸಭೆ ಒಂದು ನಡೀತು ಗೊತ್ತಾ? ನಾಗೇಶ್ ಅವರು ಹೊರಟೋದ್ರಲ್ಲ ಎಲ್ಲಿಗೆ? BJPಗೆ ಹೊರಟೋದ್ರು. ಮಿನಿಸ್ಟ್ರಾಗಿ ಅವ್ರು BJPಗೆ ಮಾಡಿದ್ರು. ಸಮೃದ್ಧಿ ದಳಕ್ಕೆ ಅವ್ರು ಸೋತೋಗಿದ್ರು, ಅವ್ರಿಗೆ ಮಾಡಿದ್ರು. ಆಮೇಲೆ ಕೊತ್ತೂರು ಮಂಜು ಆವಾಗ KH ಮುನಿಯಪ್ಪನವ್ರಿಗೂ ಕ್ಲಾಶಸ್ ಆಗಿ BJPಗೆ ಹೋಗಿ ಆಯ್ಪನ ಇಂಡಿಪೆಂಡೆಂಟ್ ಆದ. B.Pharm ಯಾರು ಕೊಟ್ಟಿದ್ದು ಟೌನಲ್ಲಿ? ಕಾಂಗ್ರೆಸ್ದು ದಿನೇಶ್ ಗುಂಡೂರಾವ್ ಕೊಟ್ಟರು. ನಾನೊಬ್ಬರೇ ಓಡಾಡಿದ್ದು. 7 ಜನನೂ ಮೈನಾರಿಟಿ ಮುಸಲ್ಮಾನರ ಗೆಲ್ಲಿಸಿದ್ದು. 7 ಜನ ಅವ್ರನ್ನ ಕೇಳಿ ಯಾರು ಕೊಟ್ಟಿದ್ದು ನಿಮಗೆ ಅಂತ. ಜಬೀನ್ ಕೇಳಿ, ಅಕ್ಮಲ್ನ ಕೇಳಿ, ಅಮಾನ ಕೇಳಿ. ಅಮಾನ ಮನೆ ಹತ್ರ ಒಂದು ರಿಸರ್ವ್ ವ್ಯಾನ್ ಹಾಕ್ಸಿದ್ವಿ. 7 ಈ ಪಾಳ್ಯದ ನಾರಾಯಣ ಸ್ವಾಮಿ, ನಮ್ಮ ಬುಲೆಟ್ ನಾರಾಯಣ ಸ್ವಾಮಿ ಯಾರು 4-5 ಓಟಲ್ಲಿ ಸೋತ್ಬಿಟ್ಟ ಪಾಪ. 6-7 ಓಟಲ್ಲಿ ಒಂದು 5-6 ಜನ ಸೋತರು. 7 ಜನ, ಈ 3 ಜನನೂ ಈಗೇನಿಷ್ಟು 3 ಜನ ಎದುರಾಕೊಂಡು ನಾನು ಕಾಂಗ್ರೆಸ್ ಮಾಡಿದ್ರು. ಅರ್ಥ ಆಯ್ತಾ? ನಾವು ಬಿಟ್ಟಿಲ್ಲ. ರಾಜಕೀಯವಾಗಿ ಎದುರಾಳಿ ಯಾರಾದ್ರೂ ಇಷ್ಟು ವರ್ಷದಲ್ಲಿ? ಇಲ್ಲ, ಯಾರು ಏನಿಲ್ಲ ಸೌಹಾರ್ದ ಇಲ್ಲ. ಮಾಮೂಲು ಅಪೋಸಿಷನು ನಮ್ಗೆ ಅಷ್ಟೇನು ಇಲ್ಲ ಜಿದ್ದು ಯಾರೂ ಇಲ್ಲ. ನಾನೇನು ಅಷ್ಟು ಜಿದ್ದು ಕಟ್ಕೊಂಡು ಸೌಹಾರ್ದಯುತವಾಗಿ ರಾಜಕೀಯ ಮಾಡ್ತಾ ಇದ್ವಿ. ನಾವು ಚುಚ್ಚೋದು ಪರ್ಸ್ನಲ್ಗೆ ಹೋಗೋಲ್ಲ. ಯಾವತ್ತೇ ಆಗಲಿ ರಾಜಕೀಯ ಧರ್ಮ ಅಂತ ಒಂದಿದೆ, ರಾಜಧರ್ಮವನ್ನೇ ಪಾಲಿಸಿದ್ರೆ ಯಾರಿಗೇನು ಇಲ್ಲ. ರಾಜಧರ್ಮ ಬಿಟ್ಟು ಪರ್ಸ್ನಲ್ ತಗೊಳ್ತೀವಿ ನೋಡು, ಸೋಲಿಸಲೇಬೇಕು, ಇದೇ ಮಾಡಬೇಕು, ಅದೇ ಮಾಡಬೇಕು, ಅದು ನನ್ನ ದಯಮಾನದಲ್ಲೇ ಬಂದಿಲ್ಲ. ರಾಜಕೀಯದಲ್ಲೇ ಕಟ್ಟಾಗಿ ನಿಂತ್ಕೊಳ್ತೀವಿ. ಇವಾಗ ನಮ್ಮ ಆಲಗೂರು ಶ್ರೀನಾನ ಅವರು ನಾವೆಲ್ಲ ಜೊತೆಯಲ್ಲಿದ್ದವರು. ಆಮೇಲೆ ಮದುವೆಗಳಲ್ಲಿ ಎಲ್ಲಾದ್ರೂ ಸಿಕ್ಕವನು ಏನಪ್ಪಾನೋ ಈ ಪರಿಸ್ತಾವ ಅಂತ ಹೇಳೋರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. ರಾಜಕೀಯ ಜಿದ್ದ ಆಗೀಗಿಲ್ಲ. ನಮ್ಮ ತಾಲೂಕಿನಲ್ಲಿ ಮಾತ್ರ ಒಂದು ಇದಿದೆ ವಿಶೇಷ. ಇವಾಗ 14 ಇದ್ದಾರೆ, ಇವಾಗ MLA ಇದ್ದಾರೆ ಸಮೃದ್ಧಿ. ನೋಡಿ, ಕಾಂಗ್ರೆಸ್ ಮದುವೆಗಳು ಇವರು ಬರ್ತಾರೆ, ನಾವು ಅವ್ರ ಮದುವೆಗಳು ಹೋಗ್ತೀವಿ. ಇಲ್ಲಿ ಆ ಸಂಪ್ರದಾಯ ಇದೆ. ಜಿದ್ದಿ ಏನಿಲ್ಲ. ರಾಜಕೀಯ ಇದಕ್ಕೂ ನಮ್ಮ ರಾಜಕೀಯ ನಮ್ಮ ಮುಳಬಾಗಿಲು ತಾಲೂಕು ಸೌಹಾರ್ದ ಹೋಗುತ್ತೆ. ರಾಜಕೀಯ ಧರ್ಮ ರಾಜಕೀಯ ಮಟ್ಟಿಗೆ ಮಾತ್ರ ನಾವು ತಗೊಳ್ತೀವಿ, ನಾವು ಬಿಟ್ಕೊಡಲ್ಲ. ಆದರೆ ಬೇರೆ ಜಾಗದಲ್ಲಿ ಅಣ್ಣತಮ್ಮಂದ್ರಾಗಿರ್ತೀವಿ. ಅದು ಸೀರಿಯಸ್ ಆಗಿ ತಗೊಂಡು ಈ ಪದೇಕಾಕಿ ಆಗಿರಬಾರ್ದು, ಇಲ್ಲಿ ಕೂಡಬಾರ್ದು ಅನ್ನೋದು ನಮ್ಮ ತಾಲೂಕಿನಲ್ಲಿಲ್ಲ. ಇವಾಗ ಎಲ್ಲರೂ ನೋಡಿ, ಇವಾಗ ವೆಂಕಟಪ್ಪನಿದ್ರು ದಳದವ್ರಿಗೆಲ್ಲ ಹೋಗ್ತೀವಿ. ಇವಾಗ ನಾವೆಲ್ಲ ಇದ್ದೀವಿ, ಯಾರು ಕರೆದ್ರೂ ಹೋಗ್ತೀವಿ. ನಮ್ಮ ಮದುವೆಗಳಿಗೆ ಅವರು ಬರ್ತಾರೆ. ಅದಿಲ್ಲ ಇಲ್ಲಿ ಅಷ್ಟೇನು ರಾಜಕೀಯ, ನಮಗೆ ದ್ವೇಷ ರಾಜಕೀಯ ಇಲ್ಲಿ ಮಾಡೇ ಇಲ್ಲ. ನಾವು ಇಲ್ಲವೇ ಇಲ್ಲ. ಇಲ್ಲ, ದ್ವೇಷ ರಾಜಕಾರಣ ಇಲ್ಲ. ಎಲ್ಲ ಸೌಹಾರ್ದಕ್ಕೆ ಇದು ಬಿಟ್ಕೊಡಲ್ಲ ರಾಜಕೀಯ. ಅವರವರು ಪಕ್ಷ ಏನೋ ಎಲೆಕ್ಷನ್ ಆಗೋವರೆಗೂ, ಚುನಾವಣೆ ಆಮೇಲೆ ಎಲ್ಲ ಬಾಯಿ ಏನು ಯಾಕೆ ಥರ ಇರುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ.
ಈ ಏನಪ್ಪ ಎಷ್ಟರಲ್ಲಿ ಏನಪ್ಪ ಹೇಳೋದು ಆ ನಾರಾಯಣ ಇಲ್ಲಿ ಕ್ಯಾಂಡಿಡೇಟ್, ಆಗುತ್ತಾ ಸರ್ ಅದ? ಅದೇನು ತೊಂದರೆ ಇಲ್ಲ. ಆ ನಾರಾಯಣ ಕಾಂಗ್ರೆಸ್ ಇವ್ರು ಯಾರು ಬರ್ದಿದ್ರಲ್ಲ ಸರ್, ಅವರಲ್ಲಿ ಬರಲಿ ಪಾಪ. ಆಸೆ ಏನ ಒಂದು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇದೆ. ಇವಾಗ ರಿಸರ್ವ್ ಇದೆ, ರಿಸರ್ವೇಷನ್ ಇರೋರಿಗೆಲ್ರೂ ಒಂದು ಆಸೆ ಇದೆ. ಏನೋ ನಾನು ಆಗ್ಬೇಕು, ನಾನು ಆಗೋದು ಯಾರೋ ಇವಾಗ ದಳದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಬಿ ಜೆ ಪಿಯಲ್ಲಿ ಹಾಕ್ತಾರೆ, ಕಾಂಗ್ರೆಸ್ಸಲ್ಲಿ ಆಗೋದು ಒಬ್ಬರೇ ಅಲ್ಲ, ಮತ ಒಂದೊಟ್ಟೆ ಇಲ್ಲ, ಒಂದೇ ಮತನೇ ಎಲ್ಲ ಹಾಕೋದು. ಇನ್ನೆಲ್ಲಿ 3 ಜನ ಹಾಕೋದು? ಅದಕ್ಕೆ ಏನು ಮಾಡೋದು ಕೇಳ್ತಾರೆ. ಕಾಂಗ್ರೆಸ್ಸಲ್ಲಿ ಒಬ್ರಿಗೆ ಟಿಕೆಟ್ ಕೊಡೋದು, ಒಬ್ಬರೇ ಕ್ಯಾಂಡಿಡೇಟು, ಅದೇ ಅದರಲ್ಲಿ ಎರಡನೇ ಮತ್ತೇನಿಲ್ಲ. ಮತ್ತೆ ಓಡಾಡ್ತಾ ಇದ್ದಾನೆ, ಸೋತ್ರನು ಬಂದು ನೋಡಾಡ್ತಾನೆ ಸುಖ. ಅದಕ್ಕೋಸ್ಕರ ಅವರೇ ಆಗ್ತಾರೆ. ಬ್ಲಾಕ್ ಅಧ್ಯಕ್ಷರು ಆಗಿದ್ದಾನೆ, ಅವರೇ ಆಗ್ತಾರೆ. ಇದು ಬರ್ತಾ ಇದ್ದಾರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಕಿದಾಗ ಅವರು ಆಗಲಿ ಬಿಡು, ಅವ್ರೇನು ನಾವು ಬೇಡ ಅನ್ನೋದಿಲ್ಲ. ಅವರಾಗಲಿ, ಎಲ್ಲರೂ ಒಂದಾಗ್ತಾರೆ, ಪರವಾಗಿಲ್ಲ. ಟಿಕೆಟ್ ಬರೋವ್ರಿಗೂ ಎಲ್ಲರೂ ನನಗೆ ಬೇಕು ಅಂತಾರೆ. ಯಾರಿಗೆ ಟಿಕೆಟ್ ಬಂದರೆ ಅವರೆಲ್ಲ ಒಂದಾಗ್ತಾರೆ. ಇಲ್ಲ, ಆಗಲ್ಲ, ಏನಾಗಲ್ಲ, ಏನಿಲ್ಲ. ಇವಾಗ ಮೊನ್ನೆ TFC ಮಿಸ್ ಏನಾಯ್ತು, ಎಲ್ಲರೂ ಅಂತ ಇದ್ರು 40 ಜನ 50 ಜನ. ನಿಮಗೇನು ನಂಬಿಕೆ ಇತ್ತು ಇದು ತೆಗಿಸ್ತಾರ ಆಯ್ತಾ? ಯಾಕೆ ತೆಗಿಸ್ತೀವಿ? ತೆಗೀರಪ್ಪ ಅಂತೆಲ್ಲ ಗೌರವ ಕೊಡ್ತಾರೆ ಜನರು. ಇದರ ನಂಬಿಕೆ ಇರುತ್ತೆ. ಇವಾಗ ಅವ್ರಿಗೇನೋ ಒಂದೊಂದು ಮಾಡಬೇಕು, ನಾವು ಕೂಡ ಅದು ನಂಬಿಕೆ ಇದೆ. ನಾವು ನಂಬಿಕೆಯನ್ನು ಉಳಿಸ್ಕೊಂಡೇ ರಾಜಕೀಯ ಮಾಡಿದ್ವಿ. ಅದಕ್ಕೆ ಏನು ಅದೇನಾಗಲ್ಲ, ತೊಂದರೆ ಇಲ್ಲ. ಆದಿನಾರಾಯಣ ಅಂತ, ಆದಿನಾರಾಯಣ ಕ್ಯಾಂಡಿಡೇಟ್, ತೊಂದರೆ ಇಲ್ಲ. ಅದೆಲ್ಲ ಈ ಸಲ ಗೆಲ್ಬೇಕು. ಜೆಡ್ಪಿಗಳು ಟಿವಿಗಳು ಇನ್ನೂ ಬರಬೇಕಲ್ಲಪ್ಪ. ಬಂದರೆ ಈ ಸಲ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ನಾವು ಇದ್ದೀವಿ. ಜೆಡ್ಪಿಗಳು ಗ್ರಾಮ ಸಭೆಯಿಂದ ಹಿಡಿದು ಜೆಡ್ಪಿ ತಾಲೂಕು ಪಂಚಾಯತಿಯನ್ನು ಮುಂದೆ ಸಲ ಬರ್ಬೋದು. ಅವೆರಡು ಗೆಲ್ತಾರೆ, ತೊಂದರೆ ಇಲ್ಲ. ಕಾಂಗ್ರೆಸ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಏನಿಲ್ಲ. ಕೆಲವು ಇರುತ್ತಪ್ಪ ಸ್ವಲ್ಪ ಈ ಅಣ್ಣ ತಮ್ಮಂದ್ರಿಗೆ ಏನೋ. ಇದು ಮನೆ ಒಂದು ಹೇಳಿದೆ, ದೊಡ್ಡ ಕುಟುಂಬ ಇದು. ಅಣ್ಣ ತಮ್ಮಂದ್ರು ಮದುವೆ ಹೇಳಿದ್ರೆ ಒಂದು 10-15 ಜನ ಸೊಸೆಗಳಿರ್ತಾರೆ. ಇದರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಆಗ್ತಾರೆ, ಎಲ್ಲ ಒಂದಾಗೋಗ್ತಾರೆ. ಏನೂ ತೊಂದರೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಏನು ತೊಂದರೆ ಆಗಲ್ಲ, ವ್ಯತ್ಯಾಸ ಎಲ್ಲ ಒಂದಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಈ ಸಲ ಗೆಲ್ಲುತ್ತೆ. ಯಾರನ್ನ ಬಣ ಅಂದ್ರೆ ನಾನೇ ಅಲ್ಲ ಇದ್ದಿದ್ದು, ನನಗೆ ಹೇಳ್ತಾ ಇದ್ದೇನೆ. ಏನಪ್ಪ, ನಾವೇ ಬಣ ಇದ್ದಿದ್ದ. ಯಾರೇ ಇಬ್ಬರು ಇಲ್ಲ, ಅವ್ರು ಏನೋ ಹೋಗಿರ್ತಾರೆ ಬಿಡೋರು, ಹುಡುಗಾಟ ಆಡ್ಕೊಂಡು ಏನಿಲ್ಲ. ಯಾರು ಮಾರಪ್ಪನು ಎಲ್ಲಿ ಹೋಗಲ್ಲ, ಅರವಿಂದನು ಎಲ್ಲಿ ಹೋಗಲ್ಲ. ಇಲ್ಲಿ ಅವನದೊಂದು ದಾರಿ, ಅವನದೇನು ಮಾಡ್ತಾವ ಬೇಡ, ಅವನದೊಂದು ದಾರಿ. ಬಂದವರೇನಪ್ಪ, ಬಂದವರು ಇರೋರು ಇದ್ದಾರೆ. ಇವಾಗ ಕಾರ್ಗಿಲ್ಲು ನಮ್ಮ ಗಡಿದೆ ಜೊತೆಯಲ್ಲಿಲ್ವಾ, ಇನ್ನೊಬ್ರಾಗ್ಲಿ ಎಲ್ಲರೂ ಬರ್ತಾರೆ, ಏನು ತೊಂದರೆ ಇರೋದಿಲ್ಲ. ಏನೋ ಕ್ವಾಪ್ಗಳು ಎಲ್ಲ ಒಂದಾಗ್ತಾರೆ, ಅದರಲ್ಲಿ ಒಂದಿಲ್ಲ. ಬಿಟ್ಟೋಗೋರು ಹೋಗ್ತಾರೆ, ಅದಕ್ಕೇನು ನಾವೇನು ಮಾಡೋಕ್ಕಾಗಲ್ಲ. ಕರೆಯೋದು ಇಟ್ಕೊಳ್ಳೋದು ಧರ್ಮ ನಮ್ಮದು ಇದು ಆಗಿದೆ. ಇಲ್ಲವೇ ಇಲ್ಲ ಅಂತ ಹೋಗೋರ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಹೊರಟೋಗ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇವರೆಲ್ಲ ಹೋಗಲ್ಲ. ಅರವಿಂದ್ ಆಗಲಿ, ರಾಜು ಆಗಲಿ, ಎಲ್ಲರೂ ಇರ್ತಾರೆ. ರಾಮು ಆಗಲಿ, ಇವರ ಬರ್ತಾನೆ, ಏನು ತೊಂದರೆ ಇಲ್ಲ. ಅವರು ಬರ್ತಾನೆ. ಅವ್ರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಂತ ಅವರು ಕಾಂಗ್ರೆಸ್ಸಲ್ಲಿ ದುಡಿದಿರೋ ಫ್ಯಾಮಿಲಿನೇ. ಅವರು ಎಲ್ಲಿ ಹೋಗಲ್ಲ. ಇದೇ ಈ ಕಾಂಗ್ರೆಸ್ನಲ್ಲಿ ನಾನು ಹೇಳಿಲ್ವಾ, ದೊಡ್ಡ ಕುಟುಂಬನಪ್ಪ. ಏನು ಮಾಡೋದು? ವಿಪರೀತ ಲೀಡರ್ಸು, ವಿಪರೀತ ಇದು ದೊಡ್ಡ ಕುಟುಂಬ, ದೊಡ್ಡ ಇದು ಒಂದು ಪಕ್ಷ. ಏನು ಮಾಡೋಕ್ಕಾಗುತ್ತೆ? ಅದು ಸೇರಿಕೊಂಡು ಹೋಗುತ್ತೆ, ಒಂದೊಂದು ಸಲ ಎಲ್ಲ ಸರಿ ಹೋಗುತ್ತೆ. ಯಾವುದೇನೂ ಹೆಚ್ಚು ಕಡಿಮೆ ಆಗಲ್ಲ. ಬೇರೆ ಬರಲಿ. ಹಾಂ ಸರ್.